ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಹಲೋ ಹೇಳು. ಅಯ್ಯೋ ಮೀಟ್ ಮಾಡೋಕ್ಕಾಗಲಿಲ್ಲ ಕಣೆ. ಯಾಕೆ ಮೀಟ್ ಮಾಡೋಕ್ಕಾಗಲಿಲ್ಲ? ಅದು ನಮ್ಮ ಮನೆಯವ್ರ ಜೊತೆ ಮಾರ್ಕೆಟ್ ಹೋಗ್ಬಿಟ್ಟಿದ್ದೆ. ಓ ಹೌದಾ? ಹಾಗಾದ್ರೆ ಮಾರ್ಕೆಟ್ ಹೊತ್ಕೊಂಡ್ಬಂದಿದ್ರ ಮನೆಗೆ? ನೀನು ಇದ್ರೆ ನಿನ್ನೆ ಹೊತ್ಕೊಂಡ್ಬೋದಿತ್ತು ನೋಡ್ಲಿ. ಏನು? ಅಯ್ಯೋ ಹಾಗೆ ಸುಮ್ಮನೆ ಅಂದು ಬಿಡೆ. ಹೌದು, ಮಾರ್ಕೆಟ್ನಲ್ಲಿ ಏನು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡ್ಬಂದ್ರ? ಹೌದು, ನನಗೋಸ್ಕರ ಏನ್ ತಂದ್ರಿ? ಹಾ ಏನಪ್ಪ ಹೇಳಿ, ಮಾರ್ಕೆಟ್ಗೆ ಹೋಗಿ ಖಾಲಿ ಕೈಲಿ ಬಂದೆ ನಾನು ಅಂತಂದ್ರೆ ಇಲ್ಲ ಅಂದ್ರೆ ವೈನಿದು ಮರ್ಯಾದೆ ತೆಗೆದುಕೊಳ್ಳುತ್ತೆ. ಏನು ಮಾಡಿ ಏ ಹಲೋ, ಯಾಕೆ ಮಾತಾಡ್ತಿಲ್ಲ? ಅದು ಏನಿಲ್ಲ ಕಣೆ. ಸರಿ ನಾನು ಆಮೇಲೆ ಮಾಡ್ತೀನಿ. ಇಲ್ಲ ಹೋಗಿ ನಷ್ಟ ಮಾಡೋಕೆ ಟೈಮ್ ಆಯ್ತು. ಬಾಯ್. ಯಪ್ಪ ದೇವ್ರೆ, ಬಿಟ್ಟಿದ್ದ ಚಲೋ ಆಯ್ತು. ಇಲ್ಲ ಅಂತಂದ್ರೆ ಅಯ್ಯೋ ಶಿವನೇ ಶಂಭುಲಿಂಗ. ಇಲ್ಲ ಅಂದ್ರೆ ಏನು ತಂದು ಯಾಕೆ ನನಗೇನು ತಂದ್ರೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಕ್ಕೆ ಹೋಲ್ಬಿಡು, ಏನು ಮಾಡೋಕ್ಕಾಗಿತ್ತು. ಆದ್ರೂ ನಮ್ಮ ಜಾನ ಜೊತೆ ಸ್ವಲ್ಪ ಮಾತಾಡ್ಬೋದಿತ್ತು ಏನೋ. ಅಯ್ಯೋ ನನ್ನ ಮುದ್ದಾಗಿನಿ, ನನ್ನ ಜಾನನೇ ನೆನಪು ಬರ್ತಾ ಇದ್ದಾಳೆ. ಮಗನ ಅಯ್ಯೋ ಇವ್ನ್ಯಾದು? ಯಾವ ಕಡೆ ನೋಡ್ತಾ ಇದ್ದಾನೆ? ಲೋ ಮಗನ. ಅಯ್ಯೋ ನೀನ ನನಗೇನೋ ಆಗ್ಬಿಡ್ತು ಬಿಡು. ಏನಾಯ್ತು? ಅಯ್ಯೋ ಏನಿಲ್ಲ ಬಿಡ್ಬೇ, ಹಂಗ ಭಯ ಪಟ್ಬಿಟ್ಟೆ. ಮತ್ತೆ ಮತ್ತೇನಿಲ್ಲ. ಹೌದು, ಹಾಲು ಕುಡ್ದಿಲ್ಲ? ಹ್ಞೂ ಬೇ, ವೈನೀರು ಆಗ್ಲೇ ಕೊಟ್ಟರು ಹಾಲನ್ನ ಕುಡ್ದೆ. ಹಾ ನಡಿ, ಹೋಗಿ ಬಡ ಸ್ನಾನ ಮಾಡು, ದೇವಸ್ಥಾನಕ್ಕೆ ಬರೋಣ. ಇವತ್ತು ಯಾಕೆ ದೇವಸ್ಥಾನಕ್ಕೆ? ನಿನಗ ಹುಡುಗಿ ನೋಡಪ್ಪ. ಏನು ನನ್ನ ಹುಡುಗಿನ? ನಾ ಮದುವೆ ಆಗಲ್ಲಪ್ಪ. ಓ ಹಾಗೆ ಫೋನಲ್ಲಿ ಮಾತಾಡ್ಕೊಂಡಿರ್ತೀಯನಪ್ಪ. ಅದು ಏನು ಮಗನ, ಫೋನಲ್ಲಿ ಮಾತಾಡ್ತೀಯಾ? ಅಯ್ಯೋ ಅದು ಬೆಳಿಗ್ಗೆನ ಫೋನ್, ಮಧ್ಯಾಹ್ನ ಫೋನ್, ರಾತ್ರಿನೂ ಫೋನ್, ಮಧ್ಯರಾತ್ರಿನೂ ಫೋನೇ. ಟಾಯ್ಲೆಟ್ಗೆ ಹೋದ್ರೆ ಫೋನ್ ತಗೊಂಡೋಗೋದೆ, ಸ್ನಾನಕ್ಕೆ ಹೋದ್ರೆ ಫೋನ್ ತಗೊಂಡಿಯ. ಎಲ್ಲಿ ನೋಡಿದ್ರು ಫೋನು 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 ಫೋನು. ಅಯ್ಯೋ ಅಯ್ಯೋ ನನ್ನ ಮಗನ, ಬಾತ್ರೂಮ್ಗೆ ಟಾಯ್ಲೆಟ್ಗೆಲ್ಲ ಫೋನ್ ತಗೊಂಡು ಹೋಗ್ಬಾರ್ದು, ಯಾವ್ದೋ ದೋಷ ಬರುತ್ತಂತ. ದೇವಿ ಅತ್ತೀರ, ರಾಹು ಕೇತು ದೋಷ ಬರ್ತಂತ್ರಿ. ಹೇಳಿ ನಿಮ್ಮ ಮಗನ್ಗ. ಓ ವೈನಿಯರ ನೀವು ಬೇರೆ. ಹೌದು, ಆ ಹುಡುಗಿ ಯಾರು? ಭಾರಿ ಸ್ವೀಟ್ ಆಗಿ ಮಾತಾಡ್ತಾ ಇದ್ಲು. ಯಾವ ಹುಡುಗಿ? ಯಾವ್ದೋ ಹುಡುಗಿ ಮಾತಾಡ್ತಾ ಇದ್ದ ಅಂತ ಫೋನ್ನಾಗ. ಆ ಹುಡುಗಿನ ನಂಗೆ ಗೊತ್ತಿಲ್ಲಪ್ಪ. ಓ ತಾನೇ ಫೋನ್ ರಿಂಗ್ ಆಗಿ ತಾನೇ ಫೋನ್ ಎತ್ತಿಬಿಟ್ಟು ನೀನು ಕಿವಿಲಿ ಇಡ್ತಿದ್ದಾನೆ. ಅವಾಗ ನೀನು ಬಾಯಿನೇ ಮಾತಾಡುತ್ತಾನೆ. ಅಯ್ಯೋ ಅಮ್ಮ. ಅಯ್ಯೋ ನಗದ್ ಬಿಟ್ಟು ಹೇಳು, ಏನದು? ಯಾರ ಹುಡುಗಿ? ಏನು ನಿಮ್ಮಿಬ್ಬರದು ಲವ್ ಅಂತ ಸೆಲೆಕ್ಟ್ ಆಗಿ ಕೇಳ್ತೀರ. ಕೆನ್ನೆ ಒಂದು ಬಾರಿಸಿ, ಯಾವ ಹುಡುಗಿ, ಏನು ಎಂತ ಅಂತೆಲ್ಲ ಕೇಳುತ್ತಾನೆ. ಸುಮ್ಮನೆ ಹೇಳಪ್ಪ, ಯಾರ ಹುಡುಗಿ? ಅವಳು ಅಯ್ಯೋ ರೀ ಹತ್ತಿರ ಇವನ್ಬೇ, ಅವಳು ಅನ್ನಕ್ಲೆ ದೇವಸ್ಥಾನ ಓಪನ್ ಮಾಡಿ, ಗಂಟೆ ಬಾರಿಸಿ, ಮಂಗಳಾರತಿ ಮಾಡಿ, ಅದ್ರ ಜೊತೆ ಮಹಾಮಂಗಳಾರತಿನೂ ಮಾಡಿ, ಪ್ರಸಾದ ಹಂಚಿ ಇನ್ನೇನು ಕ್ಲೋಸ್ ಮಾಡ್ತಾರ. ಆ ಟೈಮಲ್ಲಿ ನಾ ಹೋಗ್ಬೇಕಾಗತ್ತೆ. ಬರ್ರಿ ಮೊದಲು ಗುಡಿಗೆ ಹೋಗ್ಬರೋಣ. ಹಾ ವೈನೀರು ಹೇಳೋದು ಕರೆಕ್ಟ್ ಐತಿ. ಗುಡಿಗೆ ಹೋಗ್ಬರೋಣ ನಾವೇವ?
ಸರಿಪ ಆಮೇಲೆ ಹೋಗೋಣ ಗುಡಿಗೆ. ಈಗ ಹೇಳು, ಯಾರ ಹುಡುಗಿ? ಆಕಿ ಆಕಿ ನಂಗೆ ನಾಚಿಕೆ ಆಗುತ್ತೆ ಬೇ ಯವ್ವ. ಕೋರಮ್ಮಪ್ಪ, ನೀನ್ ಹೆಣ್ಣೇನೋ ನಾಚ್ಕೊಳಕ? ಸುಮ್ಮನಿರೇ ರಾಣಿ. ಅಯ್ಯೋ ಅತ್ತೆ, ಸುಮ್ಮನಿರ ಸುಮ್ಮನಿರ ಅಂತ ಎಷ್ಟೊತ್ತನಾತು ಸುಮ್ಮನಿರಕತ್ತ. ಯಪ್ಪ ಮಗನ, ಲಗುನ ಹೇಳ್ತೀಯ ನಾ ಹೋಗ್ಲೆ? ಹೇಳ್ತೀನಿ ಬೇ ಯವ್ವ. ಅದು ಅದು ಗುಡಿಗೆ ಹೋಗ್ಬಂದು ಹೇಳ. ಈಗ ಹೇಳಿದ್ರೇನು ಟೈಮ್ ಸರಿ ಇಲ್ಲನ? ಈ 101 ರೂಪಾಯಿ ಇಟ್ಟು ಏನಾದ್ರೂ ಕಣಿ ಕೇಳಿಸ್ಕೊಲೆ. ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿಪ್ಪ. ನೀವೇನ ಕಣಿ ಕೇಳೋದಿತ್ತಂದ್ರೆ ನನಗ ಒಂದು 101 ರೂಪಾಯಿನ ಇಟ್ಬಿಡ್ರಿ, ನಾನೇ ಕಣಿ ಹೇಳ್ಬಿಡ್ತೀನಿ. ಏನು ನೀನು ಕಣಿ ಹೇಳ್ತೀಯಾ? ಅಯ್ಯೋ ದೇವ್ರಿ ವೈನೀರ, ಇದು ಯಾವಾಗ ಕಲತ್ರಿ? ಕಣಿ ಹೇಳೋದು ಭವಿಷ್ಯ ಹೇಳೋದು? ಈಗಾರ ಎಲ್ಲ ಹೇಳಿದಲ್ಲ, ಇದೆಲ್ಲ ಸೇರಿ ಮಿಕ್ಸ್ ಮಾಡಿ ಅತ್ತಗರ್ಧ ಇತ್ತಗರ್ಧ ಕಟ್ ಮಾಡಿ ನಡಿತೀನಿ ಹೇಳದೆ. ಕಣಿ ಹೇಳೇನು ಮತ್ತೆ? ಅಯ್ಯೋ ವೈನೀರ, ಏನ್ರಿಪ್ಪ ಇದು? ಅಂದ್ರೆ ನಿಮ್ಮ ಭವಿಷ್ಯನ ಹೇಳಕ್ ಬರ್ತಾನೆ? ಭವಿಷ್ಯ ಜ್ಯೋತಿಷ್ಯ ಏನ್ ಬೇಕು ಹೇಳು. ಕಾಲನ್ ಕೈ ಕೈಯನ್ ಕೈ. ಏನು ಕಾಲನ್ ಕೈ ಕೈಯನ್ ಕೈಯ? ಅದು ಹಾಗಲ್ರಿಪ್ಪ. ಕೈಯನ್ ಗೆರಿ ಕಾಲನ್ ಗೆರಿ ಹಣೆಯಲ್ಲಿ ಗೆರಿ ಎಲ್ಲ ನೋಡ್ಕೊಂಡು ಹಂಗ ದಿಟ್ಟು ದಿಟ್ಟು ಅಂತ ಹೇಳ್ಬಿಡ್ತೀನಿ. ಅಂತ ಜ್ಯೋತಿಷ್ಯ ಕಲ್ತೀನಿ ಗೊತ್ತಾ? ಯಾವಾಗ ನಿಮಗೇನ ಹೇಳೇನೆ ಇವ ಯಾರು ಲವ್ ಮಾಡ್ತಾನ ಅಂತ? ಏನು ಅಂದ್ರೆ ಹೇಳ್ಬೇಕನ? ಅಯ್ಯೋ ದೇವ್ರೇ, ಅತ್ತಿರ ಇವನ ಗರ್ಲ್ ಫ್ರೆಂಡ್ ಹೆಸರು ಏನಂತ ಹೇಳಂದ್ರೆ? ಹೇಳು. ಅವಳ ಗರ್ಲ್ ಫ್ರೆಂಡ್ ಹೆಸರು ಜಾಹ್ನವಿ. ಜಾನು ಅಂತ ಕರೀತಾನೆ ಇವನು, ಕೇಳಿ. ಹೌದೇನೋ? ಬೇ ಯವ್ವ. ಹಂಗ ಆ ಜಾನುವಿನ ಇವನು ಜಾನು ಜಾನು ಅಂತಾನೆ ಕರೆಯೋದು. ಹಾಗಾದ್ರೆ ಆ ಹುಡುಗಿ ಎಲ್ಲಿ ಕಲ್ತಾಳ ಅಂತ ಹೇಳೇನು? ಅಯ್ಯೋ ಕರ್ಮವೇ, ನಿಜವಾಗಿ ನೈಕಿ ಭವಿಷ್ಯ ಕಲ್ತ ಬಿಟ್ಟ ಮತ್ತೆ?